ಕಳೆದ ಒಂದು ವಿಡಿಯೋದಲ್ಲಿ ನಾನು ಹುಲಿ ಹುಲ್ಲನ್ನು ತಿನ್ನೋದಿಲ್ವ ಅನ್ನೋದನ್ನು ಹೇಳಿದೆ. ಅವಾಗ ತುಂಬ ಜನ ನನಗೆ ನಮ್ಮ ಸ್ಟೂಡೆಂಟ್ಸ್ ಮೆಸೇಜ್ ಹಾಕಿ ಕೇಳಿದ್ದು, ನಾವ್ಯಾಕೆ ಹುಲ್ಲನ್ನ ತಿನ್ನಲ್ಲ ಅಂತೇಳಿ. ಅದು ವ್ಯಾಲಿಡ್ ಕ್ವಶನ್ನೇ. ಅದಕ್ಕೆ ಆನ್ಸರ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಹುಲ್ಲಿನಲ್ಲಿ ಬರ್ತಕ್ಕಂಥದ್ದು ಸೆಲ್ಯುಲೋಸ್ ಅಂತೇಳಿ. ಸೆಲ್ಯುಲೋಸ್ ಅಂತಕ್ಕಂಥದ್ದು ಪಾಲಿಸ್ಯಾಕರೈಡ್. ಆ ಪಾಲಿಸ್ಯಾಕರೈಡ್ ಅಂತ ಹೇಳಿದ್ರೆ ಕಾರ್ಬೋಹೈಡ್ರೇಟಲ್ಲಿ ಬರ್ತಕ್ಕಂಥ ಒಂದು ಟೈಪ್ ಅದು. ಅಂದರೆ ನೀವು ಅಕ್ಕಿ, ರಾಗಿ, ಗೋಧಿ ಬರ್ತಾವಲ್ಲ, ಅವೆಲ್ಲ ಕಾರ್ಬೋಹೈಡ್ರೇಟೇ. ಅದರಲ್ಲಿ ಮಾನೋಸ್ಯಾಕರೈಡ್, ಡೈ ಮತ್ತು ಪಾಲಿ ಅಂತ ಬರುತ್ತೆ. ಅದರಲ್ಲಿ ಪಾಲಿಸ್ಯಾಕರೈಡ್ ಬರ್ತಕ್ಕಂಥ ಒಂದು ಟೈಪೇ ಸೆಲ್ಯುಲೋಸು. ಈ ಸೆಲ್ಯುಲೋಸ್ ಅಂತಕ್ಕಂಥದ್ದು ಡೈಜೆಷನ್ ಆಗಬೇಕಂತ ಕೇಳಿದ್ರೆ ನಮ್ಮಲ್ಲಿ ಸೆಲ್ಯುಲೇಸ್ ಅಂತಕ್ಕಂಥ ಒಂದು ಎನ್ಸೈಮ್ ಇರಬೇಕು. ಆ ಎನ್ಸೈಮ್ ಇದ್ರೆ ಅಷ್ಟೇ ಡೈಜೆಷನ್ ಆಗುತ್ತೆ. ಈ ಒಂದು ಎನ್ಸೈಮು ಹಸು ಇಂಥ ಪ್ರಾಣಿಗಳಲ್ಲಿ ಕಂಡುಬರುತ್ತೆ. ಹಂಗಾಗಿ ಆ ಹುಲ್ಲು ತಿಂದರೂ ಡೈಜೆಷನ್ ಆಗುತ್ತೆ. ಆ ಒಂದು ಎನ್ಸೈಮು ನಮ್ಮಲ್ಲಿ ಕಂಡು ಬರಲ್ಲ. ಹಂಗಾಗಿ ನಾವು ಅದು ತಿಂದರೆ ಡೈಜೆಷನ್ ಆಗದಿರೋ ಕಾರಣ ನಾವು ಹುಲ್ಲನ್ನು ತಿನ್ನಲ್ಲ. ಇದೇ ರೀಸನು. ಈ ಒಂದು ಪಾಯಿಂಟ್ ಬೇಸ್ ಮೇಲೆ CDS ಎಕ್ಸಾಮಲ್ಲಿ ಒಂದ್ಸಲಿ ಕ್ವಶನ್ ಕೇಳಿದ್ದ. ಹಸು ಕರಳು ಅಂತಕ್ಕಂಥದ್ದು ಹುಲಿ ಕರಳಿಗಿಂತ ಉದ್ದ ಇರುತ್ತೆ ಯಾಕೆ ಅಂತೇಳಿ ಕ್ವಶನು. ಹರ್ಬಿವೋರಸ್ ಅಂತ ಕರಿತೀವಿ ಸಸ್ಯಾಹಾರಿಗಳಿಗೆ, ಕಾರ್ನಿವರಸ್ ಅಂತ ಮಾಂಸಾಹಾರಿಗಳಿಗೆ ಹೇಳ್ತೀವಿ. ಹರ್ಬಿವೋರಸ್ ಇಂಟೆಸ್ಟೈನ್ ಇಸ್ ಲಾಂಗರ್ ದೆನ್ ಕಾರ್ನಿವರಸ್ ಬಿಕಾಸ್ ಅಂತ ಕೇಳಿದ್ದ. ಅದಕ್ಕೆ ಇದೇ ಆನ್ಸರು. ಈ ಸೆಲ್ಯುಲೋಸ್ ಅಂತಕ್ಕಂಥ ಇದು ಇರೋದ್ರಿಂದ ಈ ಒಂದು ಗ್ರಾಸ್ ಅಲ್ಲಿ ಬರುತ್ತಲ್ಲ, ಅದು ಡೈಜೆಷನ್ ಆಗೋದಕ್ಕೆ ಭಾಳ ಟೈಮ್ ತಗೊಳುತ್ತೆ. ಹಂಗಾಗಿ ಅದು ಡೈಜೆಷನ್ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳೋದ್ರಿಂದ ನೈಸರ್ಗಿಕವಾಗಿ ನ್ಯಾಚುರಲಿ ಹಸುವಿನ ಕರಳುಗಳು ಅಥವಾ ಹರ್ಬಿವೋರಸ್ ಕರಳುಗಳು ಮಾಂಸಾಹಾರಿ ಕರಳುಗಳಿಗಿಂತ ಏನಾಗಿರ್ತದೆ, ಉದ್ದ ಇರುತ್ತೆ. ಸೃಷ್ಟಿ ಹೆಂಗಿದೆ ನೋಡಿ, ಇದು ಆನ್ಸರು. ಇದು ಬಿಟ್ಟಂತೆ ನಿಮ್ಗೆ ಎಕ್ಸಾಮಲ್ಲಿ ಕೇಳಿರೋದು ಹತ್ತಿಯ ಪ್ರಮುಖ ಘಟಕಾಂಶ ಯಾವುದು ಅಂತ ಕೇಳಿದಾನೆ. ಅದಕ್ಕೂ ನಾವು ಸೆಲ್ಯುಲೋಸ್ ಅಂತಾನೆ ಕರಿತೀವಿ. ಇದಿಷ್ಟು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನೋಡೋಣ. ಯಾರಿನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. RK ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿರೋ ಚಾನಲ್ನ ಈ ಕೂಡಲೇ ಫಾಲೋ ಮಾಡಿ. ಥ್ಯಾಂಕ್ ಯು.